ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿ ಸ್ಮಿತಾ. ನಾನು ಸ್ಮಿತಾ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ವ್ಲಾಗ್ ಮಾಡಿದ್ದೀನಿ. ಯಾವ ರೀತಿ ಪೆರಿಫೆರಲ್ ರಿಂಗ್ ರೋಸ್ಟಿಗೆ ನೀವು ಸಪೋರ್ಟ್ ಮಾಡಿದ್ದೀರಾ, ಅದೇ ರೀತಿ ನೆಕ್ಸ್ಟ್ ವಿಡಿಯೋ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗ್ಬೋದು ತಿಳ್ಕೊಂಡಿದ್ದೀನಿ. ಅದೇ ರೀತಿ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ನಾವು ಹೊರಗಡೆ ಔಟ್ಸೈಡ್ ಹೋದಾಗೆಲ್ಲ ಈ ಒಂದು ವಿಡಿಯೋನ ನಾನು ಮಾಡಿರುವಂಥದ್ದು. ಆ ವಿಡಿಯೋ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು ಅಂತಿದ್ರೆ ನೋಡ್ಕೊಂಬರೋಣ ಅಲ್ಲ, ಬನ್ನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು, ಬೆಳಗ್ಗೆನೆ ಒಬ್ಬರು ಅತಿಥಿ ಬಂದಿದ್ದಾರೆ. ಸುಮ್ಮನೆ ಸೈಲೆಂಟ್ ಆಗಿ ಏನೋ ನೋಡ್ತಾ ಇದ್ದಾರೆ. ಕ್ಯಾಪ್ಚರ್ ಮಾಡಿದ್ದೀನಿ. ಈ ರೀತಿ ಕೆಲವು ಅತಿಥಿಗಳು ಬರ್ತಾ ಇರ್ತಾರೆ, ಅದನ್ನು ಕ್ಯಾಪ್ಚರ್ ಮಾಡ್ತೀನಿ. ನಾನು ವಿಡಿಯೋಗಳಿಗೆ ಅವಾಗ ಹಾಕ್ತಾ ಇರ್ತೀನಿ. ನೀವು ನೋಡ್ಬೋದು ನನ್ನ ವಿಡಿಯೋದಲ್ಲಿ, ವ್ಲಾಗ್ ವಿಡಿಯೋದೆಲ್ಲ ಹಾಕಿರ್ತೀನಿ. ಮತ್ತೆ ಅದೇ ರೀತಿ ದೇವರ ಫೋಟೋ ಬೇಕಿತ್ತು ಮನೆಗೆ. ಹಾಗೆ ನಾನು ಮತ್ತೆ ಹಸ್ಬೆಂಡ್ ಮಗ ಚಿಕ್ಕಪೇಟೆಗೆ ಹೊರಟು ಅಲ್ಲಿರುವಂಥ ಒಂದು ಶಾಪಿಗೆ ಹೋಗಿದ್ದೀವಿ. ಅದು ಗ್ರೌಂಡ್ ಆ್ಯಂಡ್ ಫಸ್ಟ್ ಫ್ಲೋರ್ ದೊಡ್ಡದಾಗಿ ಶಾಪ್ ಇತ್ತು. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಫೋಟೋಗಳೆಲ್ಲ ನೋಡ್ತಾ ಇದ್ರೆ ಖುಷಿ ಆಯಿತು. ಓಕೆ, ನಮಗೆ ಯಾವ್ದು ಬೇಕು ಅದನ್ನು ನಾವು ಕೊನೆಗೆ ಸೆಲೆಕ್ಟ್ ಮಾಡಾದ ನಂತರ ಅಲ್ಲಿಂದ ನಾವು ಹೊರಟು ಮನೆಗೆ ತಂದು ಪೂಜೆ ಎಲ್ಲ ಮಾಡಿ ನಂತರ ಮಗನಿಗೆ 2 ಟೀ ಶರ್ಟ್ ಬೇಕಿತ್ತು ಮಗನಿಗೆ ಸ್ಕೂಲಿಗೆ ಅಂತ ಹೇಳಿಬಿಟ್ಟು ಶಾಪಿಗೆ ಹೋದ್ವು. ನಾವು ಶಾಪಿಗೆ ಹೋಗಿ ಅವನಿಗೆ 2 ಟೀ ಶರ್ಟ್ನ ಪರ್ಚೇಸ್ ಮಾಡಿದ್ವು. ಮತ್ತು ತುಮಕೂರು ರೋಡಲ್ಲಿರುವಂತಹ ಫ್ಯಾಕ್ಟ್ರಿ ಔಟ್ಲೆಟ್ ಶಾಪಿಗೆ ಹೋದ್ವು. ಪರ್ಚೇಸ್ ಮಾಡೋಕ್ಕೆ ಅಂತ ಹೋಗಿಲ್ಲ, ಸುಮ್ಮನೆ ನೋಡೋಣ ಅಂತ ಹೋದ್ವು. ನೋಡ್ತಾ ಇದ್ದೀವಿ ನೋಡಿ, ಇಲ್ಲಿ ಕೆಲವೊಂದು ಡ್ಯಾಮೇಜ್ಗಳಾಗಿತ್ತು. ಅದನ್ನು ನಾವು ತಗೊಳ್ಳುವಾಗ ಫ್ಯಾಕ್ಟ್ರಿ ಔಟ್ಲೆಟ್ ಐಟಮ್ಸ್ಗಳು ತಗೊಳ್ಳುವಾಗ ನೋಡ್ಕೊಂಡು ತಗೋಬೇಕು. ಮತ್ತು ಈ ರೀತಿ ಎಲೆಕ್ಟ್ರಿಕಲ್ ಐಟಮ್ ಎಲ್ಲ ಅಲ್ಲಿ ತಗೊಳ್ಬಾರ್ದು. ಏನೋ ಚಿಕ್ಕ ಪುಟ್ಟದೆಲ್ಲ ತಗೋಬಹುದು ಅಷ್ಟೇನೆ, ಸೋಫಾ ಇಂಥದ್ದೇನೋ ಚೇರ್ಗಳು ಅಷ್ಟೇನೆ. ಯಾಕಂದರೆ ಡ್ಯಾಮೇಜ್ ಆಗಿರುತ್ತೆ ಮತ್ತು ಅವರು ರಿಟರ್ನ್ ತಗೊಳ್ಳಲ್ಲ ಅದನ್ನು. ಅದರಿಂದ ಸುಮ್ಮನೆ ಇಲ್ಲಿ ತಗೊಳ್ಬಾರ್ದು. ಏನೇ ಇದ್ರೂ ಶಾಪಲ್ಲಿ ತಗೊಂಡ್ರೆ ಬೆಸ್ಟ್ ಅಂತ ನನ್ನ ಒಂದು ಒಪಿನಿಯನು. ತಗೊಳ್ಳುವವರು ಅವರಿಷ್ಟ. ಮತ್ತು ನಾನೊಂದು ಪ್ಯಾನ್ ತಗೊಂಡೆ, ಇಲ್ಲಿ ಒಂದು ಪ್ರೆಸ್ಟೇಜ್ ಪ್ಯಾನ್ ತಗೊಂಡೆ. ತುಂಬ ಚೆನ್ನಾಗಿತ್ತು, ನೋಡುವಾಗ ಅಂದರೆ ತುಂಬ ಚೆನ್ನಾಗಿತ್ತು. ಅದನ್ನು ತಗೊಂಡೆ. ಅಂದರೆ ಸ್ವಲ್ಪ ಕಾಸ್ಟ್ಲಿ ಇತ್ತು ಅದು. ಓಕೆ, ಪರವಾಗಿಲ್ಲ, ಮನೆಗೆ ಬೇಕಾಗುತ್ತಲ್ಲ ಅಂಥೇಳಿ ನಾನು ಪರ್ಚೇಸ್ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ಐಟಮ್ಸ್ ಕೂಡ ಇಲ್ಲಿದೆ. ಮನೆಗೆ ಬೇಕಾಗಿರುವಂತಹ ಎಲ್ಲ ಐಟಮ್ಸ್ಗಳು ಇದೆ ಇಲ್ಲಿ. ಫ್ಲಾಸ್ಕಿಂದ ಹಿಡಿದು ವಾಟರ್ ಬಾಟ್ಲಿಂದ ಹಿಡಿದು ಮತ್ತು ಕಿಚನ್ ಐಟಮ್ಸ್ಗಳಿಂದ ಹಿಡಿದು ಮತ್ತು ಚೇರ್ಗಳಿಂದ ಹಿಡಿದು ಸೋಫಾಗಳಿಂದ ಹಿಡಿದು ನೋಡಿ, ಇದನ್ನೇ ನಾನು ತಗೊಂಡಿರೋಂಥದ್ದು. ಇದನ್ನು ನಾನು ತಗೊಂಡೆ. ಇದನ್ನೇ ತಗೊಂಡಿರುವಂಥದ್ದು ನಾನು. ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ಗೋಲ್ಡ್ ಕಲರಲ್ಲಿ ತುಂಬ ಚೆನ್ನಾಗಿತ್ತು ಅದು ಫ್ಯಾನ್. ಅದಕ್ಕೋಸ್ಕರ ನೋಡುವಾಗಲೇ ಖುಷಿ ಅನಿಸ್ತು. ತುಂಬ ವರ್ತ್ ಅನಿಸ್ತು. ಬೇರೆ ಕಡೆ ತಗೊಳ್ಳೋದು ತುಂಬ ಕಾಸ್ಟ್ಲಿ ಆಗುತ್ತೆ. ಅದರಿಂದ ನಾನು ಇಲ್ಲೇ ಪರ್ಚೇಸ್ ಮಾಡಿದೆ. ತುಂಬ ಚೆನ್ನಾಗಿತ್ತು. ಚಿಕ್ಕ ಪುಟ್ಟ ಐಟಮ್ ತಗೊಳ್ಬೋದು, ಏನು ವರಿ ಇಲ್ಲ. ಮತ್ತು ದೊಡ್ಡ ಐಟಮ್ ಫ್ರಿಜ್ಜು ಈ ರೀತಿ ಎಲ್ಲ ಇರುತ್ತಲ್ಲ, ಓವೆನ್ಸ್ ಆ ಥರ ಎಲ್ಲ ತಗೊಬಾರ್ದು. ಮತ್ತು ಈ ಥರ ಟೇಬಲ್ಗಳೆಲ್ಲ ತುಂಬ ಚೆನ್ನಾಗಿತ್ತು. ಇಂಥದ್ದೆಲ್ಲ ತಗೊಳ್ಬೋದು ಐಟಮ್ಸ್ಗಳು ಇಲ್ಲಿ. ನೋಡ್ತಾ ಇರ್ಬೋದು ನೀವು, ಥರ ಚೇರು ಇಂಥದ್ದೆಲ್ಲ ಪರ್ಚೇಸ್ ಮಾಡ್ಬೋದು, ಏನು ವರಿ ಇರಲ್ಲ. ಅಂದರೆ ನೀವು ನೋಡಬೇಕು, ಅಲ್ಲೂ ಕೂಡ ಬಾಯಿಗೆ ಬಂದಂತಹ ರೇಟ್ ಹಾಕಿರ್ತಾರೆ, ನೀವು ನೋಡ್ಕೊಬೇಕು. ಹೊರಗಡೆಗೂ ಇದಕ್ಕೂ ಕಂಪೇರ್ ಮಾಡಿ ಥಿಂಕ್ ಮಾಡಿ ತಗೊಳ್ಬೇಕಾಗುತ್ತೆ. ಫ್ರಿಜ್ಜು ಇದೆಲ್ಲ ತಗೊಳ್ಬಾರ್ದು, ಯಾಕಂದರೆ ಅದು ಡ್ಯಾಮೇಜ್ ಆಗಿರುವ ಐಟಮ್ಸ್ ಇರುತ್ತೆ. ನಮಗೂ ಗೊತ್ತಾಗಲ್ಲ, ನಾವು ತಗೊಂಡು ಹೋಗ್ಬಿಡ್ತೀವಿ. ಆಮೇಲೆ ಪ್ರಾಬ್ಲಮ್ ಅಂದರೆ ಅವರು ರಿಟರ್ನ್ ಕೂಡ ಇಲ್ಲಿ ತಗೊಳ್ಳಲ್ಲ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.